ಹಾಗಾದ್ರೆ ಅನನ್ಯಾ ಭಟ್ ಇವಳೇ ಅಂತ ಹೇಳಿ ವಾಸಂತಿ ಅವರ ಫೋಟೋ ಸುಜಾತಾ ಭಟ್ ಕೊಟ್ಟಿದ್ಯಾಕೆ? ಇದು ಕೂಡ ಪ್ರಶ್ನೆನೆ. ಯಾಕಾಗಿ ಸುಜಾತಾ ಭಟ್ ಈ ಫೋಟೋವನ್ನ ತೋರಿಸಿದ್ರು? ಅದರ ಹಿಂದೆಯೂ ಕೂಡ ದೊಡ್ಡ ಕಥೆ ಇದೆ, ಸ್ಟೋರಿ ಇದೆ. ಅನನ್ಯಾ ಭಟ್ ಫೇಕ್ ಫೋಟೋ ಹಿಂದೆ ಯೂಟ್ಯೂಬರ್ ಸಮೀರ್ ಕೈವಾಡ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕಾಗಿ ಸುಳ್ಳು ಫೋಟೋವನ್ನ ಸೃಷ್ಟಿಸಿದ ಸಮೀರ್. ಅನನ್ಯಾ ಭಟ್ ಎಂಬ ಹುಡುಗಿನೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಬಿತ್ತರಿಸಿದೆ. ಸುವರ್ಣ ನ್ಯೂಸ್ನಲ್ಲಿ ಈ ಸುದ್ದಿ ಬಿತ್ತರವಾಗ್ತಾ ಇದ್ದ ಹಾಗೆ ಈ ಗ್ಯಾಂಗ್ ಏನಿದೆಯಲ್ಲ ಅದು ವಿಚಲಿತಗೊಳ್ತು. ಅನನ್ಯಾ ಭಟ್ ಫೋಟೋ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಪ್ಲಾನ್ಗಳು ಶುರುವಾದವು. ಅನನ್ಯಾ ಭಟ್ ಫೋಟೋ ಸೃಷ್ಟಿಸಲು ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಸಭೆ ಮಾಡುತ್ತೆ. ಸತ್ತು ಹೋಗಿರೋ ವಾಸಂತಿ ಫೋಟೋವನ್ನ ಬಳಸ್ಕೊಳ್ಳೋದಿಕ್ಕೆ ಸಮೀರ್ನಿಂದ ಐಡಿಯಾ ಬರುತ್ತೆ. ಆರಂಭದಲ್ಲಿ ಇಂಟರ್ನೆಟ್ನಲ್ಲಿ ಫೋಟೋಗಾಗಿ ಈ ಗ್ಯಾಂಗ್ ಹುಡುಕಾಟವನ್ನ ನಡೆಸುತ್ತೆ. ಇಮೇಜ್ ಸರ್ಚ್ನಲ್ಲಿ ಸಿಕ್ಕಿ ಬೀಳುವ ಭಯದಿಂದ ವಾಸಂತಿ ಫೋಟೋ ರಿಲೀಸ್ ಮಾಡ್ತಾರೆ. ಸತ್ತು ತುಂಬಾ ವರ್ಷ ಆಗಿರೋ ಹುಡುಗಿ ಫೋಟೋ ತನ್ನಿ ಅಂತ ಈ ಸಮೀರ್ ಹೇಳಿದ್ದ, ಐಡಿಯಾ ಕೊಟ್ಟಿದ್ದ. ಸಮೀರ್ ಹೇಳಿದ್ದನ್ನ ಕೇಳಿ ವಾಸಂತಿ ಫೋಟೋ ತಂದು ಕೊಟ್ಟಿದ್ದ ಸುಜಾತಾ. ಸಂಬಂಧಿಕರಿಲ್ಲದ ವಾಸಂತಿ ಫೋಟೋ ತಂದು ಕೊಟ್ಟಿದ್ರು ಸುಜಾತಾ ಭಟ್. ಯಾರೂ ಪತ್ತೆ ಮಾಡಲಾಗದ ಫೋಟೋ ಅಂತ ವಾಸಂತಿ ಫೋಟೋ ರಿಲೀಸ್ ಮಾಡ್ತಾರೆ. ಈಕೆನೆ ಅನನ್ಯಾ ಭಟ್ ಅಂತ. 18 ವರ್ಷದ ಹಿಂದೆ ಮೃತಪಟ್ಟಿದ್ದ ವಾಸಂತಿ ಫೋಟೋ ರಿಲೀಸ್ ಮಾಡೋದಿಕ್ಕೆ ಷಡ್ಯಂತ್ರ ಆಗತ್ತೆ. ಯಾಕಂತಂದ್ರೆ ಅನನ್ಯಾ ಭಟ್ ಆಕೆಯ ಕುರಿತಾದಂತಹ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ಗಳು ಯಾವುದು ಕೂಡ ಇವರ ಬಳಿ ಇಲ್ಲ. ಅದನ್ನ ಕೊಡಿ ಅಂತಂದ್ರೆ ಇಲ್ಲ, ಏನೇನೋ ಕತೆಗಳು. ಸೊ ಯಾವಾಗ ಅನನ್ಯಾ ಭಟ್ ಯಾರು ಫೋಟೋ ರಿಲೀಸ್ ಮಾಡಿ ಅಂತ ಅಂದಾಗ ಒತ್ತಡ ಯಾವಾಗ, ಪ್ರೆಷರ್ ಯಾವಾಗ ಜಾಸ್ತಿ ಆಗತ್ತೋ ಆಗ ಈ ಗ್ಯಾಂಗ್ ಸಭೆ ಮಾಡುತ್ತೆ. ಸಭೆ ಮಾಡಿ ಐಡಿಯಾ ಮಾಡಿ ಸತ್ತಂತಹ ವಾಸಂತಿ ಫೋಟೋ ತಂದು ಈಕೆನೆ ಅನನ್ಯಾ ಭಟ್ ಅಂತ ಕೊಡ್ತಾರೆ. ಫೋಟೋ ಕೊಟ್ರೆ ಅನುಮಾನ ಬರಲ್ಲ ಅಂತ ಈ ರೀತಿಯ ಷಡ್ಯಂತ್ರ ನಡೆಯುತ್ತೆ. ದೂರು ನೀಡಿದ್ದ ಸುಜಾತಾ ಭಟ್ ಅಸಲಿಯತ್ತಿದು. ಆಕೆಯ ಹಿಂದೆ ಇರುವಂತಹ ಗ್ಯಾಂಗ್ ಮಾಡಿದಂತಹ ಪ್ಲಾನ್. ಅನನ್ಯಾ ಭಟ್ ಅಂತ ವಾಸಂತಿ ಫೋಟೋ ಕೊಟ್ಟಿರೋದಕ್ಕೆ ಇದುವೇ ಪ್ರಮುಖ ಕಾರಣ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕಾಗಿ ಈ ರೀತಿ ಸುಳ್ಳು ಫೋಟೋವನ್ನ ಸೃಷ್ಟಿ ಮಾಡಲಾಗುತ್ತೆ. ಈ ಫೇಕ್ ಫೋಟೋ ಹಿಂದೆ ಯೂಟ್ಯೂಬರ್ ಸಮೀರ್ ಕೈವಾಡ ಇದೆ. ಆಕ್ಚುಲಿ ಅನನ್ಯಾ ಭಟ್ ಎನ್ನುವ ಹುಡುಗಿನೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಜೊತೆಗೆ ಸುಜಾತಾ ಭಟ್ ಅವರ ಸಂಬಂಧಿಕರನ್ನು ಕೂಡ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಕೂಡ ಹೇಳಿದ್ದಿದೆ, ಆಕೆಗೆ ಮಗಳೇ ಇಲ್ಲ, ಮಗಳು ಎಲ್ಲಿಂದ ಬಂದ್ಲು ಅನ್ನೋದೇ ಗೊತ್ತಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಈ ಸುದ್ದಿ ಬಿತ್ತರ ಆಗ್ತಾ ಇದ್ದ ಹಾಗೆ ಈ ಗ್ಯಾಂಗ್ ಏನಿದೆ ಇದು ವಿಚಲಿತ ಆಗತ್ತೆ. ಸೊ ಅದಾದ ನಂತರ ಶುರುವಾಗುತ್ತೆ ಮತ್ತೊಂದು ಪ್ಲಾನ್. ಆ ಪ್ಲಾನ್ ಪ್ರಕಾರ ಈಗ ವಾಸಂತಿ ಫೋಟೋ ತಂದು ತೋರಿಸಿ ಈಕೆನೆ ಅನನ್ಯಾ ಭಟ್ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.